ಸೊ ಇದ್ರ ಮೇಲೆ ಕೂಡ ಹಾಕಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತದೆ ಅಂತ. ಗೈಸ್, ಇವಾಗ ತಾನೇ ಮೆಡಿಟೇಷನ್ ಮುಗಿಸ್ದೆ. ಮೆಡಿಟೇಷನ್ ಮುಗಿಸೋಕ್ಕಿಂತ ಮುಂಚೆ ಸ್ವಲ್ಪ ಶಾಕಿಂಗ್ ನ್ಯೂಸ್ ಗೊತ್ತಾಯಿತು. ಇವತ್ತು ನಾನು ABC ಜ್ಯೂಸ್ ಮಾಡ್ಕೊಂಡು ಕುಡಿಯೋಣ ಅಂದ್ಕೊಂಡಿದ್ದೀನಿ. ನೋಡ್ಬೋದು, ಫಸ್ಟಿಗೆ ABC ಜ್ಯೂಸ್ ಅಂದರೆ A ಫಾರ್ ಆ್ಯಪಲ್, B ಫಾರ್ ಬೀಟ್ರೂಟ್, C ಫಾರ್ ಕ್ಯಾರೆಟ್. ಸೊ ಇವತ್ತು ಈ ಜ್ಯೂಸ್ನ ಕುಡಿತಾ ಇದ್ದೀನಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕನಸಿನ ಲೋಕ. ಇವತ್ತಿನ ವಿಡಿಯೋದಲ್ಲಿ ಇವತ್ತು ಶುಕ್ರವಾರ. ಸೊ ಶುಕ್ರವಾರ ಪೂಜೆ ಯಾವ ರೀತಿ ಮಾಡ್ತೀನಿ, ಹಾಗೆ ಮನೆ ಕ್ಲೀನಿಂಗ್ ಎಲ್ಲ ಈ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಫಸ್ಟಿಗೆ ನೀವು ನೋಡಿದ ಹಾಗೆ ಇವತ್ತು ನಾನು ABC ಜ್ಯೂಸ್ನ ಮಾಡ್ಕೊಂಡಿದ್ದೀನಿ. ಈ ಜ್ಯೂಸ್ ತುಂಬಾ ಯೂಸ್ಫುಲ್ ಫಾರ್ ಸ್ಕಿನ್, ಮತ್ತು ಇದರಲ್ಲಿ ವಿಟಮಿನ್ಸು ಮಿನರಲ್ಸು ಜಾಸ್ತಿ ಇರೋದ್ರಿಂದ ವೀಕ್ಲಿ 1 ಟೈಮ್, ಇಲ್ಲಾಂದರೆ ನಿಮ್ಗೆ ಹಾಗಿಲ್ಲ ಅಂದರೆ ಮಂತ್ಲಿ 2 to 3 times 4 times ಕುಡಿಯೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ವೀಕ್ಗೆ ಅಟ್ಲೀಸ್ಟ್ 1 ಟೈಮ್ ಕುಡಿಯೋದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಒಂದೊಂದು ಸರ್ತಿ ಮಿಸ್ ಮಾಡಿಬಿಡ್ತೀನಿ. ಸೊ ಗ್ಯಾಪ್ನ ಬಂದಾಗೆಲ್ಲ ಲೈಕ್ 3 ಐಟಮ್ಸು ಮನೆಯಲ್ಲಿ ಇರಬೇಕಲ್ವಾ, ಆವಾಗನೇ ಮಾಡ್ಕೊಳಕ್ಕಾಗುತ್ತೆ. ಅದೇ ಮೇನ್ ಇಂಪಾರ್ಟೆಂಟ್ ಆ್ಯಸ್ ಅ ಮಿಡಲ್ ಕ್ಲಾಸ್ ಗರ್ಲ್. ಲೈಕ್ ಮನೆಯಲ್ಲಿ ಆ್ಯಪಲ್ ಇರಬೇಕು, ಮತ್ತು ಬೀಟ್ರೂಟ್ ಇರಬೇಕು, ಕ್ಯಾರೆಟ್ ಇರಬೇಕು. ಕ್ಯಾರೆಟ್ ಅಂತೂ ಇದ್ದೇ ಇರುತ್ತೆ, ಸಾಂಬಾರ್ಗೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಒಮ್ಮೊಮ್ಮೆ ಕ್ಯಾರೆಟ್ ಇದ್ರೂ ಬೀಟ್ರೂಟ್ ಇರೋಲ್ಲ ಮತ್ತು ಆ್ಯಪಲ್ ಇರೋದಿಲ್ಲ. ಅದಕ್ಕೆ ಎಲ್ಲ 3 ಇರೋವಾಗ ಲೈಕ್ ಡೈರಿನೂ ಮಾಡ್ಕೊಂಡು ಕುಡಿಯೋಕ್ಕಾಗಲ್ಲ. ಇದನ್ನೇ ಡೈಲಿ ಕುಡಿಬೋದು ಅಂತ ಹೇಳ್ತಾರೆ, ಆ್ಯಸ್ ಅನ್ ಗೂಗಲಲ್ಲಿ ಹೇಳ್ತಾರೆ. ಬಟ್ ನಾನು ಡೈಲಿ ಕುಡಿಯೋಕ್ಕೆ ಪ್ರಿಫರ್ ಮಾಡಲ್ಲ. ಇಟ್ಸ್ ನಾಟ್ ಸೋ ಗುಡ್ ಫಾರ್ ಹೆಲ್ತ್ ಅಂತಲೇ ಹೇಳ್ತೀನಿ ಡೈಲಿ ಕುಡಿಯೋದ್ರಿಂದ. ಒಮ್ಮೆ ವಾರಕ್ಕೊಮ್ಮೆ ಇಲ್ಲ ವಾರಕ್ಕೆ 2 ಸತಿ ಹಾಗೆ ಕುಡಿಬೋದು. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಚೀರ್ಸ್. ತಾನೇ ಮೆಡಿಟೇಷನ್ ಮುಗಿಸ್ದೆ. ಮೆಡಿಟೇಷನ್ ಮುಗಿಸೋಕ್ಕಿಂತ ಮುಂಚೆ ಸ್ವಲ್ಪ ಶಾಕಿಂಗ್ ನ್ಯೂಸ್ ಗೊತ್ತಾಯಿತು. ಏನಂತ ಹೇಳಿದ್ರೆ, ಇಲ್ಲಿ 10 ಗಂಟೆಯಿಂದ 5 ಗಂಟೆವರೆಗೂ ಕರೆಂಟ್ ಇರೋದಿಲ್ವಂತೆ. ನಾನು ಫೋನ್ ನೋಡೋದಿಲ್ಲಲ್ಲ, ನನಗೆ ಗೊತ್ತಿದ್ದಿಲ್ಲ. ಇನ್ನೇನು ಮೆಡಿಟೇಷನ್ ಸ್ಟಾರ್ಟ್ ಮಾಡೋಣ ಅಷ್ಟೊತ್ತಿಗೆ ನಾನು ಫೋನ್ ನೋಡಿದೆ. ಆವಾಗ ನನಗೆ ಇನ್ಫಾರ್ಮೇಷನ್ ಗೊತ್ತಾಯಿತು, ಲೈಕ್ ಕರೆಂಟ್ ಇರೋದಿಲ್ಲ ಅಂತ. ಅದಕ್ಕೆ ಇವಾಗ ಸ್ವಲ್ಪ ಮೆಡಿಟೇಷನ್ ಮಾಡಾದಮೇಲೆ ಜ್ಯೂಸ್ ಕುಡಿದೆ ಅಲ್ಲ ಫಸ್ಟು, ಆಮೇಲೆ ಮೆಡಿಟೇಷನ್ ಮಾಡಿದೆ. ಇವಾಗ ಮನೆ ಕೆಲಸ ಮಾಡಬೇಕು. ಫಸ್ಟಿಗೆ ಹೊರಗಡೆ ಏನಿದೆ ಅಲ್ವಾ, ಲೈಕ್ ಹೊಸಲು ಮತ್ತು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ನೀರು ಹಾಕ್ಕೊಂಡು ತೊಳೆದ್ಬಿಡ್ತೀನಿ. ಹೊರಗಡೆ ಕಸ ಎಲ್ಲ ಗುಡಿಸಿ ನೀರೆಲ್ಲ ಹಾಕಿ ನೋಡ್ಬೋದು ಯಾವ ರೀತಿಯಾಗಿ ಹೊಸಲಿಗೆ ಅರಿಶಿನ ಕುಂಕುಮ ಇಟ್ಟು ನೀಟಾಗಿ ರಂಗೋಲಿ ಎಲ್ಲ ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆಯಿತಾ ಕಮೆಂಟ್ ಮಾಡಿ, ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ಸೊ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಂಡಿದ್ದೀನಿ, ಸೊ ದಟ್ ಮನೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನ್ನ ಆಯಿಲ್ ನನ್ನ ತಲೆಗೆ ಹೋಗುತ್ತೆ ಅಂತ. ಸೊ ಇವಾಗೆಲ್ಲ ಮನೆಯೆಲ್ಲ ಧೂಳೆಲ್ಲ ಉದುರಿಸ್ಬಿಟ್ಟು ಮತ್ತು ಬೆಡ್ ಮೇಲಿರೋ ಕವರೆಲ್ಲ ಚೇಂಜ್ ಮಾಡಿದ್ದೀನಿ. ಹಾಗೆ ಇವಾಗ ಮನೆ ಕ್ಲೀನ್ ಮಾಡಬೇಕು. ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಕರೆಂಟ್ ಹೊರಟೋಗಿದೆ. 10 ಗಂಟೆಯಿಂದ 5 ಗಂಟೆವರೆಗೂ ಕರೆಂಟ್ ಇರಲ್ಲ. ಸೊ ಈ ಕಡೆ ಕ್ವಾರ್ಟರ್ಲಿ ಮೇಂಟೆನೆನ್ಸ್ನ ಮಾಡ್ತಿದ್ದಾರಂತೆ, ಅದಕ್ಕೆ ಕರೆಂಟ್ನ ತೆಗೆದಿದ್ರು. ಇವಾಗ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಇವಾಗ. ತುಂಬ ಜನ ಅನ್ಕೊತಾ ಇರ್ಬೋದು, ಏನು ಇದನ್ನೇ ದೊಡ್ಡ ಟಾಸ್ಕ್ ಅಂತ ಹೇಳ್ತಿದ್ದಾಳಲ್ಲ ಅಂದ್ಬಿಟ್ಟು. ಹೌದು, ಇದು ದೊಡ್ಡ ಟಾಸ್ಕೇ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಇದನ್ನೆಲ್ಲ ನಾವು ಮಾಡಬೇಕು ಅಂತ ನಮಗೆ ಇನ್ನೂ ರೂಢಿ ಇಲ್ಲ. ಲೈಕ್ ಇವಾಗ ನಮಗೆ ಒಂದು ಕೆಲಸಕ್ಕೆ ಹೋಗಿ ಬರೋದಂದರೆ 8 to 5, ಇಲ್ಲಾಂದರೆ ನೈಟ್ ಶಿಫ್ಟು, ಡೇ ಶಿಫ್ಟ್, ಯಾವುದೋ ಒಂದು ಶಿಫ್ಟ್ ಇರುತ್ತೆ. ಹೋಗಿ ಬಂದು ಮಲ್ಕೊಂಡು ಅಮ್ಮ ಮಾಡಿರೋ ಊಟನ ತಿನ್ಕೊಂಡು ನಮ್ಗೆ ಅದೇ ದೊಡ್ಡ ಟಾಸ್ಕ್ ಅನಿಸ್ತಿತ್ತು. ಅದನ್ನು ಬಿಟ್ಟು ಇವಾಗ ನಾವೇ ಒಂದು ಮನೇನ ಮೇಂಟೈನ್ ಮಾಡಬೇಕು, ಅಲ್ಲಿ ಕಸ ಗುಡಿಸ್ಬೇಕು, ಒರೆಸ್ಬೇಕು, ಮತ್ತು ಗಲೀಜಾಗಿದ್ದರೆ ಅದನ್ನು ನಾವೇ ಕ್ಲೀನ್ ಮಾಡಬೇಕು, ಮತ್ತು ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು. ಇದೆಲ್ಲ ಒಂದು ದೊಡ್ಡ ಟಾಸ್ಕ್ ಅಂತಲೇ ಅನಿಸುತ್ತೆ. ಏಕೆ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಾವು 3 ಜನ ಹೆಂಗಸರು, ನಾನು, ನಮ್ಮ ಅಕ್ಕ, ನಮ್ಮಮ್ಮ. ಸೊ ಒಬ್ಬೊಬ್ಬರು ಒಂದೊಂದು ಟಾಸ್ಕ್ನ ತೊಗೊಂಡು ಮಾಡ್ತಾಯಿದ್ರಿ. ನಮ್ಮಮ್ಮ ಕುಕ್ಕಿಂಗು, ನಾನು ಕ್ಲೀನಿಂಗು, ಇಲ್ಲಾಂದರೆ ಮಾಪ್ ಹಾಕೋದು, ಆ ರೀತಿಯಾಗಿ. ಅದಕ್ಕೆ ಎಲ್ಲ ಒಬ್ಬಳೇ ಮಾಡಬೇಕಂದ್ರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ ನನಗೆ. ಇದ್ದಿಲ್ಲ, ಅದಕ್ಕೆ ಗ್ಯಾಸಲ್ಲೇ ನೀರು ಕಾಯಿಸ್ಕೊಂಡು ಸ್ನಾನ ಕೂಡ ಮಾಡಾಯಿತು. ಇವಾಗ
ಬಂದು ನಾನು ಮನೆ ಕೆಲಸ ಎಲ್ಲ ಮಾಡಿದ್ದಾಯಿತು. ಮನೆ ಕ್ಲೀನ್ ಮಾಡಿ ಕಸ ಗುಡಿಸಿ ಒರೆಸಿ ಆಚೆ ಕಡೆಯೂ ಬೆಳಗ್ಗೆನೇ ಕಸ ಎಲ್ಲ ಗುಡಿಸಿ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಹಾಕಾಯಿತು. ಇನ್ನೇನು ದೇವ್ರ ಪೂಜೆ ಮಾಡಬೇಕು. ಅದಕ್ಕೆ ಸ್ವಲ್ಪ ಹೂವು ತರಬೇಕು. ಹೂವು ತೊಗೊಂಡು ಬಂದು ಆಮೇಲೆ ಈವ್ನಿಂಗ್ ಪೂಜೆ ಮಾಡ್ತೀನಿ. ಇವಾಗ ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅನಿಸ್ತಿದೆ. ಬೆಳಗ್ಗೆಯಿಂದ ಒಂದೇ ಸಮ ಕೆಲಸ ಮಾಡಿ ಮಾಡಿ ಸುಸ್ತಾಗ್ತಾ ಇದೆ. ಸೊ ನಾಷ್ಟ ಇವಾಗ ಮಾಡಿದ್ದೆ, ಟೊಮೆಟೊ ಬಾತು, ಒಂಚೂರು ಅನ್ನ ರಸ ಇತ್ತು. ಸೊ ವೇಸ್ಟ್ ಏನಕ್ಕೆ ಮಾಡೋದು ಅಂದ್ಬಿಟ್ಟು ಸ್ವಲ್ಪ ಅನ್ನ ರಸನೂ ತಿಂದಿದ್ದೆ. ಮತ್ತು ಇವಾಗ ಜಸ್ಟ್ ನಾನು ಊಟ ಕೂಡ ತಿಂದೆ, ಅದೇ ಟೊಮೆಟೊ ಬಾತಿತ್ತು ಅದನ್ನೇ ತಿಂದೆ. ಸೊ ಈವ್ನಿಂಗ್ ಕುಕ್ಕಿಂಗ್ ಕೂಡ ಮಾಡಬೇಕು, ಹಾಗೆ ಪೂಜೆ ಮಾಡಬೇಕು. ತುಂಬ ಕೆಲಸ ಇದೆ. ಸ್ವಲ್ಪ ಹೊತ್ತು 1 ಅವರ್ ಹಾಗೆ ರೆಸ್ಟ್ ತೊಗೊತೀನಿ. ಆಮೇಲೆ ಪೂಜೆ ಮಾಡೋಕ್ಕೆ ಎಲ್ಲ ಮಾಡ್ಕೊತೀನಿ. ಹಲೋ ಗೈಸ್, ಇವಾಗ ಪೂಜೆ ಮಾಡಾಯಿತು. ಪೂಜೆ ಮಾಡಾದಮೇಲೆ ನಾನು ಇವತ್ತು ಮನೆಯಲ್ಲಿ ಸಾಂಬ್ರಾಣಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ನಾನು ಅಂಗಡಿಯಿಂದ ಒಂದು ಸಾಂಬ್ರಾಣಿ ಡಬ್ಬ ತಂದಿದ್ದೀನಿ. ಇದಕ್ಕೆ ನಾನು ಬೆಂಕಿ ಯಾವ ರೀತಿ ಮಾಡ್ಕೊಳೋದು ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಒಂದು ಸತಿ ರೀಲ್ಸಲ್ಲಿ ನೋಡ್ದಂಗೆ ಗ್ಯಾಪ್ನ ಏನಂತ ಹೇಳಿದ್ರೆ, ಈ ಥರ ಯೂಸ್ ಮಾಡಿರ್ತೀವಲ್ವ ಬತ್ತಿ ಎತ್ತಿಕೊಂಡಿರ್ಬೇಕು. ಇದಕ್ಕೆ ನಾವು ಒಂದಿಷ್ಟು ತೆಂಗಿನಕಾಯಿದು ಜುಟ್ಟಿರುತ್ತಲ್ವ ಅದನ್ನು ಹಾಕ್ಕೊಬೇಕು. ಮತ್ತು ಒಂದು 4-3 ಲವಂಗ ಹಾಕ್ಕೊಬೇಕು. ಮತ್ತು ಒಂದು ಕರ್ಪೂರ ಹಾಕ್ಕೊತಾ ಇದ್ದೀನಿ. ಸೊ ಬೆಂಕಿ ಹತ್ತುತ್ತೆ ಬೇಗ ಅಂತ. ಸೊ ನೋಡ್ತಿದ್ದೀರಲ್ಲ, ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಬೆಂಕಿ ನೋಡ್ಬೇಕು ಯಾವ ರೀತಿ ವರ್ಕ್ ಆಗುತ್ತೆ ಅಲ್ವಾ ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾರ್ಮಲಾಗಿ ನಾನು ಬಂದು ಈ ಥರದ್ದು ಯೂಸ್ ಮಾಡೋದು, ಈ ಥರದ್ದು ಅನ್ಸೋದು ಟ್ರಯಾಂಗಲ್ ಶೇಪ್ ಇರುತ್ತಲ್ವ ಅದು. ಇವತ್ತು ನಾನು ರೀಲ್ಸಲ್ಲಿ ನೋಡಿಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನೋಡೋಣ ಅದು ಯಾವ ರೀತಿ ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ. ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಕಡ್ಡಿ ಹಾಕಿ ಕರ್ಪೂರ ಹಾಕಿದ್ದೀನಿ. ನಾನೇನು ತಪ್ಪು ಮಾಡಿದೆ ಅಂತ ಹೇಳಿದ್ರೆ, ಫಸ್ಟಿಗೆ ನಾವು ಇವಾಗ ಬೆಂಕಿ ಹತ್ತಿದೆಯಲ್ವಾ, ಆವಾಗೇ ಸಾಂಬ್ರಾಣಿದು ಪುಡಿ ಹಾಕ್ಬಿಟ್ಟೆ. ಆವಾಗ ಹಾಕಬಾರ್ದು. ಅದು ಸ್ವಲ್ಪ ಆರದ ಮೇಲೆ ಕೆಂಡದ ರೀತಿ ಇರುತ್ತಲ್ವ, ಅದ್ರ ಮೇಲೆ ಹಾಕಿದ್ರೆ ನೀಟಾಗಿ ಹೊಗೆ ನೀಟಾಗಿ ಬರುತ್ತೆ. ಅದ್ರ ಮೇಲೆ ಕೂಡ ಹಾಕಿದೆ, ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತದೆ ಅಂತ. ಇವತ್ತು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಮನೆ ಕೆಲಸನೇ ಜಾಸ್ತಿ ಆಗೋಗಿತ್ತು. ಮತ್ತು ದೇವ್ರ ಪೂಜೆ ಮಾಡೋವಾಗ ನನಗೆ ಭಕ್ತಿಯಿಂದ ಪೂಜೆ ಮಾಡಿದ್ರೇ ವಿಡಿಯೋ ಆನ್ ಮಾಡಿಬಿಟ್ಟು ಪೂಜೆ ಮಾಡ್ತಿದ್ರೆ ವಿಡಿಯೋ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ವಿಡಿಯೋ ಆನ್ ಮಾಡ್ಕೊಂಡಿಲ್ಲ ಪೂಜೆ ಮಾಡಬೇಕಂದ್ರೆ. ಇವಾಗ ಅಡುಗೆ ಮಾಡಬೇಕು. ಅಡುಗೆಗೆ ಏನು ಮಾಡೋದಂತ ಯೋಚನೆ ಮಾಡ್ತಾ ಇರುವಾಗ ನಾನು ಸಾಂಬಾರು ಮತ್ತು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಮಾಡಾದಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಒಂದು ವಿಡಿಯೋ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ನೋಡ್ಬೋದು ಬೇಯಿಸ್ತಾ ಇದ್ದೀನಿ, ಇಲ್ಲಿ ಇದ್ದೀನಿ, ಏನೇನೋ ಮಾಡ್ತಾ ಇದ್ದೀನಿ. ಹೆಂಗಾಗುತ್ತೋ ಗೊತ್ತಿಲ್ಲ. ಸೊ ಮಾಡ್ತಾ ಇದ್ದೀನಿ. ಒಂದು ವಿಡಿಯೋ ಯೂಟ್ಯೂಬಲ್ಲಿ ನೋಡಿಕೊಂಡು ಸಾಂಬಾರು ಮಾಡೋದು ಯಾವ ರೀತಿ ಅಂದ್ಬಿಟ್ಟು ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಸ್ವಲ್ಪ ಸುಸ್ತಾಗ್ತಾ ಇದೆ, ಹಂಗೆ ಸುಸ್ತಾಗ್ತಾ ಇದೆ. ಸಾಂಬಾರು ಮಾಡಿಬಿಟ್ಟು ಮುದ್ದೆ ಮಾಡಿಬಿಟ್ರೆ ಮುಗ್ದೋಯ್ತು. ಸಾಂಬಾರು ಮುದ್ದೆ ರೆಡಿ ಆಯಿತು. ಇನ್ನೇನು ಊಟ ತಿಂದು ಮಲಗೋದಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೇನಾದರೂ ವೀಡಿಯೋಸ್ ಬೇಕಾದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದರ ಮೇಲೆ ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನಾಳೆ ಸಿಗೋಣ. ಬಾಯ್ ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.